ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ರಾಜ್ಯದಾಗ ಈಗ ಕಾಂಗ್ರೆಸ್ ಪಕ್ಷ ಎಮರ್ಜೆನ್ಸಿಯನ್ನು ಹಾಕಿಬಿಟ್ಟದ. ಹೌದ್ರಿ, ಇಲ್ಲಿನ ಸಾಮಾನ್ಯ ಮಂದಿಗೆ ಬಿಡ್ರಪ್ಪ, ರಾಜಕೀಯ ನಾಯಕರ ಜೀವಕ್ಕೂ ಯಾವುದು ಗ್ಯಾರಂಟಿ ಇಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಏನೋ ಕೆಟ್ಟ ಪದ ಬಳಕೆ ಮಾಡಿದ್ರು ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನ ಕಾಂಗ್ರೆಸ್ ಹಬ್ಬಿಸ್ಬಿಡ್ತು. ಸಾಕ್ಷಿನೇ ಇಲ್ಲಾರದ ಪೊಳ್ಳು ವಾದ. ಈ ಬಗ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರೇ ಹೇಳಾರ. ಆದ್ರ ನೋಡ್ರಿ ಹೆಂಗದ, ಸಿಟಿ ರವಿ ಅವರಿಗೆ ಜೀವ ಹೋಗುವಂಗ ಹೊಡೆದು ಬಿಟ್ಟಾರ. ವಿಧಾನಸೌಧ ಒಂಥರ ಪುಡಿ ರೌಡಿಗಳಿಂದ ಕೂಡಿಬಿಟ್ಟದ. ಇದೇ ವರ್ಷ ವಿಧಾನಸೌಧದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒದರಿದ್ರು. ನಿಮ್ಗೆಲ್ಲ ಗೊತ್ತೈತಿ. ಮುಸ್ಲಿಂ ಸಮುದಾಯದ ವ್ಯಕ್ತಿ ಗೆದ್ದ ಬೆನ್ನಲ್ಲೇ ತವರೂರಿನ ನೆನಪ ಅವ್ರ ಚಮಚಗೊಳಿಗಾಗಿತ್ ಕಾಣ್ತದ. ಈಗ ವಿಧಾನಸೌಧದಾಗೆ ಸಿಟಿ ರವಿ ಮ್ಯಾಲ ಹಲ್ಲೆನೂ ಆಗ್ಯದ. ಅಲ್ರಿ, ವಿಧಾನಸೌಧದ ಕಿಮ್ಮತ್ತನ್ನೇ ಕಾಂಗ್ರೆಸ್ ತೆಗೆದು ಹಾಕ್ಲಿಕ್ಕತ್ತದಲ್ಲ. ಲಕ್ಷ್ಮಿ ಅಕ್ಕ ಹಾಕು ಗಂಜಿ ಕುಡಿಯುವಂತ ಒಂದಿಷ್ಟು ಮಂದಿ ಬೆಂಬಲಿಗರದಾರಲ್ಲ, ಸಿಟಿ ರವಿ ಮೇಲ ಮಾರಣಾಂತಿಕ ಹಲ್ಲೆ ಮಾಡ್ಯಾರ. ಆದ್ರ ಪೊಲೀಸರು ಸುವರ್ಣಸೌಧದಾಗೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡ್ಯಾರ. ಅಲ್ಲ, ಮಂದಿ ಇಲ್ಲಾರ್ದ ಕಡೆನೆ ಹಿಂಗ ತಲಿ ಒಡ್ಕೊಂಡಿದ್ದಂತ ಸಿಟಿ ರವಿ ಅವರನ್ನ ಸುಮ್ನೆನೆ ತಾಸುಗಟ್ಲೆ ಕಾಯ್ಸಾರಂದ್ರ ಹೆಂಗಿರ್ಬೇಕು ನೋಡ್ರಿ. ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಏನಿದೆ? ನಾನು ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಇದು ಏನ್ ಕಾನೂನು? ಇದು ಎಂಥದಂತ ಪೊಲೀಸ್ ವ್ಯವಸ್ಥೆ? ಖರೆ ಹೇಳ್ಬೇಕು, ಇವ್ರು ಆರಕ್ಷಕರಂತ ಅನಿಸ್ತೈತ್ಯಾ? ಕೊಲೆ ಆರೋಪಿಗೆ ಟ್ರೀಟ್ಮೆಂಟ್ ಸಲುವಾಗಿ ಜಾಮೀನ್ ಕೊಡ್ತಾರ ಒಂದ್ ಕಡೆ, ಅವ ಆಪರೇಷನ್ ಸಹಿತ ಮಾಡಿಸ್ಕೊಳ್ಳಾರ್ದೆ ಜಾಲಿಯಾಗಿ ಓಡಾಡ್ತಿರ್ತಾನ, ಎಂಜಾಯ್ ಅಂತಾನ. ಆದ್ರೆ ಇಲ್ಲಿ ಇಷ್ಟು ಸೀರಿಯಸ್ ಆಗಿ ಪೆಟ್ಟಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಕಾಡಿನ ನಡು ಕರ್ಕೊಂಡು ಹೋಗಿ ಸುಮ್ನೆ ಟೈಮ್ ಪಾಸ್ ಮಾಡ್ತಾರಂದ್ರೆ ಇದೆಲ್ಲದಕ್ಕೂ ಏನ್ ಅರ್ಥ ಅಂತ. ಇದೆಲ್ಲದಕ್ಕೂ ಸರ್ಕಾರದ ಪ್ರೆಷರ್ ಇರ್ಲಾರ್ದೆ ಇರ್ಲಿಕ್ಕೆ ಸಾಧ್ಯವೇ ಐತೆ? ಸಾಕ್ಷಿನೇ ಇಲ್ಲಾರ್ದ ಆರೋಪಕ್ಕ ಈ ಇಂಥ ಶಿಕ್ಷೆ ಕೊಡುದಾದ್ರ ಇವ್ರಿಗೆಲ್ಲ ಕಾನೂನರೇ ಯಾಕೆ ಬೇಕು ಹೇಳ್ರಿ? ನ್ಯಾಯಾಂಗವನ್ನೇ ಇವರು ಮುಗಿಸ್ಲಿಕ್ಕ ಕಾಂಗ್ರೆಸ್ ಹೊರಟೈತಲ್ಲ, ಹಿಂಗಂದ್ರ ಹೆಂಗ್ ನಡೀತದ? ಇದು ಸಮಾಜಕ್ಕೆ ಕೊಡ್ಲಿಕ್ಕತ್ತಿರುವಂತ ಅತಿ ಕೆಟ್ಟ ಸಂದೇಶ ನೋಡ್ರಪ್ಪ. ಅಸಲಿಗೆ ಸಿಟಿ ರವಿ ಅವರ ಕೇಸನ್ನ ಸಭಾಪತಿ ಡೀಟೇಲ್ ಆಗಿ ನೋಡಿ ಒಂದು ಮಾತು ಹೇಳ್ತಾರ. ಅದ್ ಏನಂದ್ರ, ಅವರು ಬಳಸಿದ ಶಬ್ದ ಪ್ರಾಸ್ಟಿಟ್ಯೂಟ್ ಅಲ್ಲ, ಫ್ರಸ್ಟ್ರೇಟ್ ಅಂತ ಹೇಳಿ ಅಂತ ಹೇಳ್ತಾರ. ಫ್ರಸ್ಟ್ರೇಟ್ ಅಂದ್ರೆ ಏನ್ ಹೇಳ್ರಿ? ಹತಾಶೆ ಅಂತ ಅಂದಂಗ. ಲಿಖಿತ ದೂರಿನ ಅಂಶವನ್ನು ಓದಿ ತಿಳಿಸಲಾಯಿತು. ತದನಂತರ ಅವರು ಕೆಳಕಂಡಂತೆ ಹೇಳಿಕೆ ನೀಡುತ್ತಾರೆ. ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡ್ ಅನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನೀವು ಫ್ರಸ್ಟ್ರೇಟ್ ಆಗಿದ್ದೀರಿ. ಇನ್ನು DKಶಿ ಅವರ ಮಾತು ಕೇಳಿದ್ರಂತೂ ಖರೆ ಶಾಕ್ ಆಗ್ಬಿಡ್ತದ. ಕೊಲೆ ಅನ್ನೋದು ಸ್ವಾಭಾವಿಕ ಅಂತ ಹೇಳ್ಬಿಟ್ರು. ಆ ಲಕ್ಷ್ಮಿ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರು ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಇದು ಒಂದು ವಿಚಾರಕರೇ ಕಡಿಕ ಸಿದ್ದರಾಮಯ್ಯನವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತದ ನೋಡ್ರಿ. ಇಂಥವ್ರ ಸಲುವಾಗಿ CM ಸ್ಥಾನ ಬಿಟ್ಟು ಕೊಡ್ಲಿಲ್ಲಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕ. ಅವ್ರ ಹೈಕಮಾಂಡ್ ಮುಂದ ಎಷ್ಟೇ ಕಣ್ಣೀರಿಟ್ರು ಕಾಲಿಗೆ ಬಿದ್ರು ಹಿಂಗ ಒದರ್ಕೊಂಡಿರು ಅಂತ ಹೇಳ್ಬಿಟ್ರಲ್ಲ.
ಕೊಲೆ ಅನ್ನೋದು ಸ್ವಾಭಾವಿಕ ಅಂತಾರಂದ್ರ ನೋಡ್ರಿ ನೀವು, ಇಂಥವ್ರು DCM ಸ್ಥಾನದಾಗರೆ ಇರ್ಲಿಕ್ಕೆ ಹೆಂಗ ಸಾಧ್ಯ ಅಂತ ಎಂಥೆಂಥವ್ರನ್ನ ನಮ್ಮ ಕನ್ನಡಿಗರ ಆಯ್ಕೆ ಮಾಡಿ ತಂದಾರ ಅಂತ ಏನ್ ಆಶ್ಚರ್ಯನೂ ಆಗ್ತದ, ಹಳಳಿನೂ ಆಗ್ತದ. CT ರವಿ ಅವರು ಕೆಟ್ಟ ಪದ ಮಾತಾಡ್ಯಾರ ಅಂತ ಅನ್ಲಿಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಸಭಾಪತಿಯವರೇ ಹೇಳ್ತಾರ. ಆದ್ರ ಸಿದ್ದರಾಮಯ್ಯ ಮಾತ್ರ ಏನ್ ಬೇಕಾದ್ರೂ ಮಾತಾಡಬಹುದು ನೋಡ್ರಪ್ಪ. ಬಿಟ್ಬಿಟ್ರಿ ಎಲೆಕ್ಷನ್ ಮಾಡ್ರಿ. ಏನ್ ಸುಳ ಮಕ್ಕಳು, ಏನ್ ಸುಳ ಮಕ್ಕಳು, ಏನ್ ಸುಳ ಮಕ್ಕಳು, ಏನ್ ಸುಳ ಮಕ್ಕಳು ಗೊತ್ತಿಲ್ಲ. ನೋಡಿದ್ರಿಲ್ಲ, CM ಅಷ್ಟೇ ಇಲ್ಲ, ಅವ್ರ ಆಜು ಬಾಜು ಇರುವಂತಹ ಜನಪ್ರತಿನಿಧಿಗಳು ಸಹಿತ ಇದೇ ಕತಿ ಅವ್ರದ್ದು. ಭೋಸಡಿ ಮಕ್ಕಳು ಪ್ರಾಮಾಣಿಕವಾಗಿರೋದೇ ಕಷ್ಟ. ಈಗ ಏನಾಗ್ಬಿಟ್ಟು ಅಲ್ಲ, ಯಾರು ಸುಳ ಮಕ್ಕಳು ಇವರು? ನಮ್ಮ ಬಗ್ಗೆ ಅವ್ರು ಮಾತಾಡೋರು ಏನ್ ಟಿವಿ ಇವ್ರ ಕೈಗದ ಅಂತಂದ್ರೆ ಬಾಯಿ ಬಂದಾಗ ಮಾತಾಡ್ತಾರ ತಾಯ್ಗಂಡ್ರು? ಬಿಡೋ ಮಾಡೋಣ ಬಿಡು. ಇದನ್ನ ಏನ್ ಕಾನೂನು ಅಂತಾರ? ಯಾರ್ದೋ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡದಂತಹ CMಗ ಕಾನೂನು ಅನ್ವಯ ಆಗುದಿಲ್ಲ ಏನ್ ಹೇಳ್ರಿ? ಇವ್ರ ಮೇಲೆ ಹಲ್ಲೆ ಆದ್ರೂನು ಅದು ಸ್ವಾಭಾವಿಕ ಅಂತ DK ಹೇಳ್ತಾರ. ರಾಜ್ಯನ ಹಳ್ಳ ಹಿಡಿಸಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ನೋಡ್ರಪ್ಪ. ಇದರ ಬಗ್ಗೆ ಮಾತಾಡಿರುವಂತಹ CT ರವಿ ಅವರು ಅಸ್ಲಿಗಿ ಅವ್ರ ಮೇಲೆ ಕಾಂಗ್ರೆಸ್ ಮಾಡಿದಂತಹ ದೌರ್ಜನ್ಯ ಎಂಥದ್ದು ಅನ್ನೋದನ್ನ ಹೇಳ್ತಾರ, ಕೇಳ್ರಿ. ಸುಮಾರು 8 ಗಂಟೆಗೆ ನಮ್ಮನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ನಾನು ಕೊಟ್ಟ ದೂರನ್ನ ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು 0 FIR ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಟ್ಟ ದೂರನ್ನೂ ದಾಖಲಿಸ್ತಾ ಇಲ್ಲ. ಈಗ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂತ ಸಂಚು ನಡೆಸ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಜೀವಕ್ಕೆ ಅಪಾಯ ಇದೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ. ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ. ಹತ್ತತ್ರ 3:45 ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು. ಏನು ದೂರಿದೆ ಅಂತಲೂ ಹೇಳಿಲ್ಲ, ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ. ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವರು, ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಜೈ ಹಿಂದ್. ಇಂಥ ಅಡ್ಡತಿಡ್ಡ ಕೆಲಸ ಎಲ್ಲ ಕರ್ನಾಟಕದಾಗೆ ಸಾಧ್ಯ. ಆದ್ರೆ ಉತ್ತರ ಪ್ರದೇಶದಾಗ ಅಪರಾಧ ಮಾಡ್ಲಿಕ್ಕಿನ ಮೊದಲ 10 ಸಲ ವಿಚಾರ ಮಾಡೋದು ಬೆಸ್ಟ್. ಯಾಕಂದ್ರ ಅಪ್ಪಿ ತಪ್ಪಿ ಏನಾರ ಸಿಕ್ಕಾಕೊಂಡ್ರಿ ಅಂದ್ರ ಕಥಿನೇ ಮುಗೀತಂತ ತಿಳ್ಕೋಬೇಕು. ಅಬ್ದುಲ್ಲಾ ಅಂತ ಒಬ್ಬ ವಿಕೃತ ಕಾಮಿ ಇದ್ದ. ಬೈಕ್ನ್ಯಾಗ ಬರುದಂತ, ಹೈಸ್ಕೂಲ್ ಹೆಣ್ಮಕ್ಳ ಮುಟ್ಟಬಾರ್ದ ಜಾಗಕ್ಕೆ ಮುಟ್ಟಿ ಹೋಗುದಂತ. ಇಂಥದ್ದೇ ಅರಿಷ್ಟ ಕೆಲಸ ಮಾಡ್ಕೊಂಡಿದ್ದ. ಅದ್ರಾಗ ಅವನಿಗೆ ಏನೋ ವಿಚಿತ್ರ ಖುಷಿ ಸಿಗ್ತಿತ್ತ ಏನ. ಆದ್ರ ಇದು ಪೊಲೀಸ್ ತನಕ ಹೋಗ್ಲಿಕ್ಕ ಹೆಚ್ಚು ಟೈಮೇ ಬೇಕಾಗ್ಲಿಲ್ಲ ನೋಡ್ರಿ. ಪೊಲೀಸರು CCTV ಆಧರಿಸಿ ಟ್ರ್ಯಾಪ್ ಮಾಡೇ ಬಿಟ್ರು. ಆಮೇಲೆ ಕೊಟ್ಟ ಶಿಕ್ಷೆ ಎಂಥದ್ ಗೊತ್ತಾ? ಕೈಗಿ ಕಾಲಿಗಿ ಸರಪಳಿ ಹಾಕಿ ನಡುದಾರ್ಯಾಗ ಮೆರವಣಿಗೆ, ಕುಂದ್ರು ಜಾಗದಾಗ ಲಾಠಿ ಹೋಳಿಗೆ. ಅಲ್ಲೋ ಅಬ್ದುಲ್ಲಾ, ಬೇಕಾಗಿತ್ತೇನೋ ಇಂಥ ಪರಿ? ನೋಡಿದ್ರೆ ಗೊತ್ತಾಗ್ತದ. ಕನಿಷ್ಠ ಒಂದ್ 50 ಥಿಯೇಟರ್ ಬೆನ್ನಿನ ಕೆಳಗ್ ಬಿದ್ದಿರ್ಬೇಕು. ಇನ್ ಕನಿಷ್ಠ ಏನಿಲ್ಲ ಅಂದ್ರೆ ಒಂದ್ 5 ತಿಂಗಳರೆ ಕುಂದ್ರಲಿಕ್ ಆಗುದಿಲ್ಲ, ಅಂಥ ತ್ರಾಸ.
ಬೇಕಾಗಿತ್ತು ಬಿಡ್ರಿ. ಇಂಥವ್ರು ಹಿಂಗ ಆಗಬೇಕು. ಇನ್ನೊಂದು ಸಲ ಹುಡುಗಿರ್ ಬಲ್ಲಿ ಮಿಸ್ಬಿಹೇವ್ ಮಾಡುವಂತ ಪ್ಲಾನ್ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಇಂಥದ್ದೇ ಒಂದು ಪಾಠ ಕಲಿಸ್ಬೇಕಾಗ್ತದೆ. ಈ ದಿನಕ್ಕೊಂದು ಬ್ಯಾಗ್ ಹಾಕೊಂಡು ಸಂಸತ್ತಿಗೆ ಬರುವಂತಹ ಚಟನ ಪ್ರಿಯಾಂಕಾ ವಾದ್ರಾ ರೂಢಿ ಮಾಡ್ಕೊಂಡಂಗ್ ಕಾಣ್ತದ ನೋಡ್ರಪ್ಪ. ಪ್ಯಾಲೆಸ್ತೇನ್ ಬ್ಯಾಗ್ ಹಾಕೊಂಡ್ರು, ಬಾಂಗ್ಲಾದೇಶದ ಬ್ಯಾಗ್ ಹಾಕೊಂಡ್ ಬಂದ್ರು. ಈಗ ಬಿಜೆಪಿ ಸಂಸದೆ ಅಪರಾಜಿತಾ ಸಾರಂಗಿ ಅವರು ಒಂದು ಬ್ಯಾಗ್ ಅನ್ನ ಪ್ರಿಯಾಂಕಾ ವಾದ್ರಾ ಅವರಿಗೆ ಗಿಫ್ಟ್ ಮಾಡ್ಯಾರ. ಆ ಬ್ಯಾಗಿನ ಮೇಲೆ ಏನ್ ಬರ್ದದ ಗೊತ್ತಾ? 1984 ಅಂತ ಹೇಳಿ ಬರ್ದದ. इस वक्त एक बैग लेकर यहाँ पर पहुंची है। आप तस्वीरों में देख सकते हैं कि सांसद है अपराजिता सारंगी, उनके हाथ में एक बैग है जिस पर 1984 लिखा हुआ है। मैम, इस बैग को लेकर आप लोग आए, क्या करें? देखिए, विभिन्न तरह के फैशनेबल बैग्स को लेकर चलने की आदत से ಸಿಖ್ ವಿರೋಧಿ ದಂಗೆ ಆಯ್ತು ನೋಡ್ರಿ. ಕಾಂಗ್ರೆಸ್ ಕೃಪಾಪೋಷಿತ ಅತ್ಯಾಚಾರದಾಗ ಬಿದ್ದಂತ ಹೆಣಗಳಿಗೆ ಅಂತೂ ಲೆಕ್ಕನೇ ಇಲ್ಲ. ಇದೇ ಪ್ರಿಯಾಂಕಾ ವಾದ್ರಾ ಅಪ್ಪ ರಾಜೀವ್ ಗಾಂಧಿ ದೊಡ್ಡ ಮರ ಬಿದ್ದಾಗ ಕಂಪನ ಸಹಜ ಅಂತ ಹೇಳಿ ಆ ಹತ್ಯಾಕಾಂಡವನ್ನೇ ಸಮರ್ಥಿಸಿಕೊಂಡಿದ್ರು. ಹಿಂಗಾಗಿ ಪ್ರಿಯಾಂಕಾ ಅದು ಒಂದು ಬ್ಯಾಗ್ ಹಾಕೊಳ್ಳಿ ಅಂತ ಇವರ ಆಸೆ. ಈ ಬ್ಯಾಗ್ ಅನ್ನು ಪ್ರಿಯಾಂಕಾ ಹಾಕೋತಾರ? ಅವರ ಆಯಿ ಸಾವಿನ ನಂತರ ಭಾರತ ಕಂಡಂತ ಅತ್ಯಂತ ದೊಡ್ಡ ಹತ್ಯಾಕಾಂಡನ ಮತ್ತು ಮಂದಿಗೆ ನೆನಪಿಸ್ತಾರ? ಕಾದು ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.